ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ನೋಡಬಹುದು. ದಿ ಮೈಸೂರು ಡಯೋಸಿಸ್ ಎಜುಕೇಷನ್ ಸೊಸೈಟಿ ಮೈಸೂರು ಈ ಆಡಳಿತ ಸಂಸ್ಥೆ ವತಿಯಿಂದ ಇಲ್ಲಿ ನೋಡಬಹುದು. ಅನುದಾನಿತ ಪ್ರೌಢಶಾಲೆಯಲ್ಲಿ ಖಾಲಿ ಇರುವ ಸಹ ಶಿಕ್ಷಕ ಹುದ್ದೆಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಪತ್ರಿಕಾ ಪ್ರಕಟಣೆಯಾದ 21 ದಿನ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಜೊತೆಗೆ ₹1,000 ಅಡಿಯನ್ನು ನೀವು ಆ ಒಂದು ಸಂಸ್ಥೆಯ ಕಾರ್ಯದರ್ಶಿಯಾದ ನೋಡಬಹುದು. ಕಾರ್ಯದರ್ಶಿ ದಿ ಮೈಸೂರು ಡಯೋಸಿಸ್ ಎಜುಕೇಷನ್ ಸೊಸೈಟಿ ಇವರಿಗೆ ನೀವು ಇವರ ಹೆಸರಿಗೆ ₹1,000 ಡಿಡಿಯನ್ನು ನೀವು ಇಲ್ಲಿ ಕಟ್ಟಬೇಕಾಗುತ್ತದೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಅಂದರೆ ನಿಮ್ಮ ಶೈಕ್ಷಣಿಕ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ಒಂದು ಪ್ರತಿಯನ್ನು ಕಾರ್ಯದರ್ಶಿಗಳು ದಿ ಮೈಸೂರು ಡಯೋಸಿಸ್ ಎಜುಕೇಷನ್ ಸೊಸೈಟಿ ಸೈಂಟ್ ಜೋಸೆಫ್ ಕಾಂಪ್ಲೆಕ್ಸ್ ಜಯಲಕ್ಷ್ಮೀಪುರಂ ಮೈಸೂರು 570012 ಈ ಒಂದು ವಿಳಾಸಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು. ಹುದ್ದೆ ನೋಡಬಹುದು, ಸಹಶಿಕ್ಷಕ ಹುದ್ದೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಇದು ಕಲಾ ವಿಭಾಗದಲ್ಲಿ ಒಂದು ಹುದ್ದೆಗೆ ನೇಮಕಾತಿ. ಇಲ್ಲಿ ಶಾಲೆ ಹೆಸರು ನೋಡಬಹುದು, ಸೈಂಟ್ ಫಿಲೋಮಿನಾ ಪ್ರೌಢ NR ಮೊಹಲ್ಲಾ ಮೈಸೂರಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ಮತೀಯ ಶಾಲೆ ಆಗಿರುವುದರಿಂದ ಇಲ್ಲಿ ಯಾವುದೇ ರೀತಿಯ ರೋಸ್ಟರ್ಗಳು ಇರುವುದಿಲ್ಲ. ಎಲ್ಲ ವರ್ಗದ ಅಭ್ಯರ್ಥಿಗಳು ನೀವು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಆಸಕ್ತ ಅಭ್ಯರ್ಥಿಗಳು ಈ ಕೂಡಲೇ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ರೀತಿಯಾಗಿ ಮತ್ತೊಂದು ಸಂಸದೀಯ ನೇಮಕಾತಿ ಮಾಡ್ಕೊಳ್ತಾರೆ. ಚಿಕ್ಕೋಡಿ ತಾಲೂಕು ಎಜುಕೇಷನ್ ಸೊಸೈಟಿ ವತಿಯಿಂದ ನೇಮಕಾತಿ. ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನೋಡಬಹುದು, ತಾಲೂಕು ಚಿಕ್ಕೋಡಿ, ಡಿಸ್ಟಿಕ್ ಬೆಳಗಾವಿಯಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಟೀಚರ್ಸ್ ಫ್ಯಾಕಲ್ಟಿಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ನೋಡಬಹುದು, ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳಿಗೆ ಇವರು 2026-27ನೇ ಒಂದು ಇಸ್ವಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಇಲ್ಲಿ ಪ್ರೀ ಪ್ರೈಮರಿ ಟೀಚರ್ಗಳಿಗೆ ನೇಮಕಾತಿ NTC ಮತ್ತು DED ಆಗಿರಬೇಕು. ಕೊಟ್ಟು 3 ಹುದ್ದೆಗೆ ನೇಮಕಾತಿ. ಪ್ರೈಮರಿ ಸೆಕ್ಷನ್ಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮ್ಯಾಥ್ಸ್ ಟೀಚರ್ಗೆ ಇಲ್ಲಿ BSc DED BEd ಆಗಿರಬೇಕು, 3 ಹುದ್ದೆಗೆ ನೇಮಕಾತಿ. ಸೈನ್ಸ್ ಟೀಚರ್ಗೆ ಇಲ್ಲಿ 3 ಹುದ್ದೆಗೆ ನೇಮಕಾತಿ. ಇಂಗ್ಲೀಷ್ ಟೀಚರ್ಗೆ ಇಲ್ಲಿ 3 ಹುದ್ದೆಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಹೈಯರ್ ಸೆಕ್ಷನ್ ಕೂಡ ಇವರು ಅಂದರೆ ಹೈಸ್ಕೂಲಿಗೆ ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೋಡಬಹುದು, ಇಲ್ಲಿ ಮ್ಯಾಥಮೆಟಿಕ್ಸ್ಗೆ ಇಲ್ಲಿ ನೀವು BSc MSc BEd ಆಗಿರಬೇಕು, 3 ಹುದ್ದೆಗೆ ನೇಮಕಾತಿ. ಸೈನ್ಸ್ ಅದೇ ರೀತಿಯಾಗಿ 3 ಹುದ್ದೆ. ಸೋಷಿಯಲ್ ಸೈನ್ಸ್ ನೋಡಬಹುದು, BA MA BEd ಆಗಿರಬೇಕು. ಇಂಗ್ಲೀಷ್ ಹುದ್ದೆಗೆ ನೇಮಕಾತಿ 3 ಹುದ್ದೆ. ಕನ್ನಡ ಹುದ್ದೆಗೆ ನೇಮಕಾತಿ 3 ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. IT ಮತ್ತು ಕಂಪ್ಯೂಟರ್ ಟೀಚರ್ಸ್ಗಳಿಗೆ ನೇಮಕಾತಿ BEd ಆಗಿರಬೇಕು, ಇಲ್ಲಾಂದರೆ ಡಿಪ್ಲೊಮಾ IT ಆಗಿರ್ಬೋದು ಮತ್ತು ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಒಟ್ಟು 3 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಇಲ್ಲಿ ವೇದಿಕ್ ಮ್ಯಾಥ್ಸ್ನಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸರ್ಟಿಫಿಕೇಟ್ ಪ್ರೊಫೆಷ್ನಲ್ ಆಗಿರಬೇಕು, ಒಟ್ಟು 2 ಹುದ್ದೆಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡ್ಬೋದು, ರಿಕ್ರೂಟ್ಮೆಂಟ್ ಕೂಡ ಇಲ್ಲಿ ನಿಮಗೆ ಅವರು ಕೇಳ್ತಾ ಇದ್ದಾರೆ. ಇಲ್ಲಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಕೇಳ್ತಾ ಇದ್ದಾರೆ. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಕೇಳ್ತಾ ಇದ್ದಾರೆ. ಅದೇ ರೀತಿ ನಿಮಗೆ ಇವರು ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ ನೀಡ್ತಾ ಇದ್ದಾರೆ. ನೋಡ್ಬೋದು, ಸಬ್ಜೆಕ್ಟ್ ನಾಲೆಜ್ ಕೂಡ ನಿಮಗೆ ಇಲ್ಲಿ ಇರಬೇಕಾಗುತ್ತದೆ. ಅಟ್ಲೀಸ್ಟ್ ನಿಮಗೆ ಇಲ್ಲಿ ಕಂಪ್ಯೂಟರ್ ಬಗ್ಗೆ ಜ್ಞಾನ ಕೂಡ ಇರಬೇಕಾಗುತ್ತದೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಮಾರ್ಚ್ 5, 2026 ಒಳಗಾಗಿ ನೀವು ಈ ಒಂದು ಹುದ್ದೆಗೆ ನಿಮ್ಮ ಬಯೋಡೇಟಾವನ್ನು ಆ ಸಂಸ್ಥೆಯ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಗ್ಲೋಬಲ್ ಎಜುಕೇಷನ್ ವಿತ್ ಇಂಡಿಯನ್ ವ್ಯಾಲ್ಯೂಸ್ ಸಂಸ್ಥೆಯ ನೇಮಕಾತಿ ನೋಡಬಹುದು. SRN ಮೆಹ್ತಾ ಸ್ಕೂಲ್ನ ನೇಮಕಾತಿ. SRN ಮೆಹ್ತಾ ಸ್ಕೂಲ್ ಇನ್ ಎಕ್ಸ್ಪೆಂಡಿ ಒಂದು ಹುದ್ದೆಗಳಿಗೆ ನೀವು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಟೀಚಿಂಗ್ ಪೊಸಿಷನ್ಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು, ಇಂಗ್ಲೀಷ್ ಟೀಚರ್ ಹುದ್ದೆಗೆ ನೇಮಕಾತಿ. ಇಲ್ಲಿ 8th ಮತ್ತು 9th ಸೆಕ್ಷನ್ಗೆ ನೀವು ಇಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. 3 ಹುದ್ದೆ. ಮ್ಯಾಥ್ಸ್ ಟೀಚರ್ಗೆ ನೇಮಕಾತಿ 6 ಮತ್ತು 7ನೇ ಬೋಧನೆ ಮಾಡಬೇಕಿತ್ತು, 1 ಹುದ್ದೆಗೆ ನೇಮಕಾತಿ. ಸೋಷಿಯಲ್ ಸ್ಟಡೀಸ್ ಟೀಚರ್ಗೆ ನೇಮಕಾತಿ 2 ಹುದ್ದೆಗೆ ನೇಮಕಾತಿ. ಕಂಪ್ಯೂಟರ್ ಟೀಚರ್ಸ್ಗಳಿಗೆ ನೇಮಕಾತಿ ಇಲ್ಲಿ 2 ಹುದ್ದೆಗೆ ನೇಮಕಾತಿ. ಹಿಂದಿ ಟೀಚರ್ಗಳಿಗೆ ಇಲ್ಲಿ ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿಗೆ ನೀವು ಬೋಧನೆ ಮಾಡಬೇಕಾದ ಒಟ್ಟು 5 ಹುದ್ದೆಗೆ ನೇಮಕಾತಿಯನ್ನು ಈ ಸಂಸ್ಥೆ ವತಿಯಿಂದ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ಗಾಗಲಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಈ ಒಂದು ಸಂಸ್ಥೆ ನೋಡಬಹುದು, ಹೆಡ್ ಆಫೀಸ್ ನೋಡಬಹುದು, ಸೀಕೋರ್ಟ್ ರೋಡ್, ಮೆಹ್ತಾ ಕಾಂಪೌಂಡ್, ಕಲಬುರಗಿ, ಕರ್ನಾಟಕದಲ್ಲಿ ಕಂಡುಬರುವಂಥ ಒಂದು ಸಂಸ್ಥೆ ಆಗಿದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು.
ರೀತಿಯಾಗಿ ಮತ್ತೊಂದು ಸಂಸ್ಥೆ ವತಿಯಿಂದ ಟೀಚರ್ಸ್ಗಳನ್ನು ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಮ್ಯಾಥ್ಸ್ ಟೀಚರ್ಗಳಿಗೆ ನೇಮಕಾತಿ ಕ್ವಾಲಿಫಿಕೇಷನ್ MSc ಆಗಿರಬೇಕು. ಇಂಗ್ಲೀಷ್ ಟೀಚರ್ಗೆ ನೇಮಕಾತಿ BA MA ಇಂಗ್ಲೀಷ್ ಆಗಿರಬೇಕು. ಹಿಂದಿ ಟೀಚರ್ಗೆ ನೇಮಕಾತಿ, ಸೈನ್ಸ್ ಟೀಚರ್ಗೆ ನೇಮಕಾತಿ ನೋಡಬಹುದು BSc MS ಆಗಿರಬೇಕು. ಅದೇ ರೀತಿಯಾಗಿ ಲೈಬ್ರರಿ ಹುದ್ದೆಗೆ ನೇಮಕಾತಿ ಆಗಿದ್ದಾರೆ. ಇಲ್ಲಿ ಇದು ಬ್ಯಾಚುಲರ್ ಆಫ್ ಲೈಬ್ರರಿ ಅಥವಾ ಅಂದರೆ ಇಲ್ಲಿ ಮಾಡಿರಬೇಕು. ಅದೇ ರೀತಿ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗಳಿಗೆ ನೇಮಕಾತಿ ಅಂದರೆ ಇಲ್ಲಿ P ಟೀಚರ್ಗಳಿಗೆ ನೇಮಕಾತಿ BPEd ಅಥವಾ FEd ಆಗಿರಬೇಕು. ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಗಳಿಗೆ ನೇಮಕಾತಿ BSc BCA BTech ಆಗಿರಬೇಕು. ಮಾಂಟೆಸರಿ ಟೀಚರ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರೈಮರಿ ಸ್ಕೂಲ್ ಟೀಚರ್ಸ್ಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಸಂಸ್ಥೆ ವತಿಯಿಂದ. ಈ ಒಂದು ಸಂಸ್ಥೆಯಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸಬೇಕಾದರೆ ಇಲ್ಲಿ ಫ್ರೆಶರ್ ಕೂಡ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಅದೇ ರೀತಿಯಾಗಿ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಮತ್ತು ಸಬ್ಜೆಕ್ಟ್ ನಾಲೆಜ್ ಕೂಡ ಇವರು ಕೇಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ಗಾಗಲಿ ಆ ಸಂಸ್ಥೆ ಒಂದು ಇಮೇಲ್ಗಿದೆ. ಅದಕ್ಕೆ ನೀವು ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ಕೂಡ ನೀವು ಆ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಕುಣಿಗಲ್ ಸ್ಕೂಲ್ ಆಗಿರ್ತದೆ ಈ ಒಂದು ಸಂಸ್ಥೆ. ಕುಣಿಗಲ್ ನೋಡಬಹುದು, ಅಡ್ರೆಸ್ ನೋಡಬಹುದು. ಕುಣಿಗಲ್ ILMU ಅಕಾಡೆಮಿ, ನೆಟ್ಕಲ್, ರಾಮನಗರ್, ಹಸಗೋಳಿ ಪೋಸ್ಟ್, ಮಂಜುನಾಡ್ಯ ವಿಲೇಜ್, ಮಂಗಳೂರು 574199 ಸಂಸ್ಥೆಯ ವಿಳಾಸವಾಗಿದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಮಿಷನರಿ ಅಕಾಡೆಮಿಕ್ ಒಂದು ಸಂಸ್ಥೆಯನ್ನು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಜಾಬ್ ವೇಕೆಂಟ್ಗಳ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಮಾಂಟೇನ್ ಸೆಕ್ಷನ್ಗೆ 2 ಹುದ್ದೆ, ಇಂಗ್ಲೀಷ್ ಟೀಚರ್ಗೆ ಇಲ್ಲಿ 2 ಹುದ್ದೆ, ಅದು ಹೈಸ್ಕೂಲ್ ಆಗಿರುತ್ತದೆ. ಮ್ಯಾಥಮೆಟಿಕ್ಸ್ ಇಲ್ಲಿ 2 ಹುದ್ದೆ, ಅದು ಕೂಡ ಹೈಸ್ಕೂಲ್ ಆಗಿರುತ್ತದೆ. ಹಿಂದಿ 1 ಹುದ್ದೆ ಪ್ರೈಮರಿ ಆಗಿರುತ್ತದೆ. P ಟೀಚರ್ 1 ಹುದ್ದೆ. ಇಲ್ಲಿ ಆರ್ಟ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಇಸ್ಲಾಮಿಕ್ ಸ್ಟಡೀಸ್ ಒಂದು ಬೋಧನೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಅರಬಿಗೆ ಕೂಡ ಇವರು 2 ಹುದ್ದೆಗಳ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಮೇಲಿನ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಈ ಕೆಳಗಿನ ಒಂದು ಕಾಂಟ್ಯಾಕ್ಟ್ ನಂಬರ್ಗಾಗಲಿ ಜೊತೆಗೆ ಈ ಕೆಳಗೆ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ಬಯೋಡೇಟಾವನ್ನು ನೀವು ಇಲ್ಲಿ ರವಾನಿಸಬೇಕಾಗುತ್ತೆ. ನೋಡಬಹುದು, ನಿಯರ್ ಓಲ್ಡ್ ಏರ್ಪೋರ್ಟ್, ಬಾಜ್ಪೇಯಿ, ಮಂಗಳೂರು 574142 ಈ ಸಂಸ್ಥೆ ಒಂದು ಅಡ್ರೆಸ್ ಆಗಿದೆ. ಆಸಕ್ತುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಈ ಸಾಯಿ ವಿದ್ಯಾ ಮಂದಿರ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸರ್ಜಾಪುರ ರೋಡ್, ಬೆಳ್ಳಂದೂರು, ಬೆಂಗಳೂರು 560103 ಈ ಒಂದು ಸಂಸ್ಥೆಯಲ್ಲಿ 2026-27ನೇ ಸಾಲಿಗೆ ಕೆಲವಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಇಂಗ್ಲೀಷ್ ಟೀಚರ್ಗೆ 2 ಹುದ್ದೆಗೆ ನೇಮಕಾತಿ, ಇಲ್ಲಿ ಹೈಸ್ಕೂಲ್ ಮತ್ತು ಹೈಯರ್ ಪ್ರೈಮರಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹಿಂದಿ ಟೀಚರ್ಗೆ 2 ಹುದ್ದೆಗೆ ನೇಮಕಾತಿ, ಹೈಸ್ಕೂಲ್ ಮತ್ತು ಇದು ಪ್ರೈಮರಿ ಟೀಚರ್ಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮ್ಯಾಥಮೆಟಿಕ್ಸ್ ಟೀಚರ್ಗಳಿಗೆ 2 ಹುದ್ದೆಗೆ ನೇಮಕಾತಿ, ಪ್ರೈಮರಿ ಮತ್ತು ಹೈಸ್ಕೂಲ್ಗೆ ನೇಮಕಾತಿ. ನಂತರ ಇಲ್ಲಿ ಸೋಷಿಯಲ್ ಸೈನ್ಸ್ ಟೀಚರ್ಸ್ಗಳಿಗೆ ಒಟ್ಟು 3 ಹುದ್ದೆಗೆ ನೇಮಕಾತಿ. ಇಲ್ಲಿ ಕೂಡ ನೋಡಬಹುದು ನೀವು ಹೈಸ್ಕೂಲ್ ಮತ್ತು ಹೈಯರ್ ಪ್ರೈಮರಿ ಮತ್ತು ಪ್ರೈಮರಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಕಂಪ್ಯೂಟರ್ ಟೀಚರ್ಸ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮದರ್ ಟೀಚರ್ಸ್ಗಳಿಗೆ ನೇಮಕಾತಿ, ಡಾನ್ಸ್ ಟೀಚರ್ಗಳಿಗೆ ನೇಮಕಾತಿ, ಪ್ರೀ ಪ್ರೈಮರಿ ಟೀಚರ್ಸ್ ಒಟ್ಟು 4 ಹುದ್ದೆ, ಅಕೌಂಟೆಂಟ್ ಇಲ್ಲಿ 1 ಹುದ್ದೆಗೆ ನೇಮಕಾತಿಯನ್ನು ಈ ಒಂದು ಸಂಸ್ಥೆ ವತಿಯಿಂದ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಪ್ರೆಷರ್ ಕೂಡ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆ ಸಂಸ್ಥೆಯ ಒಂದು ವಾಟ್ಸಪ್ ನಂಬರ್ ಇದೆ. ಇದಕ್ಕೆ ನೀವು ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ಕಳಿಸಬೇಕಾಗುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಜೊತೆಗೆ ನಿಮಗೂ ಇವರು ಇಂಟರ್ವ್ಯೂ ಸಮಯದಲ್ಲಿ ಡೆಮೋ ಕ್ಲಾಸನ್ನು ಕೂಡ ಇವರು ನಿಮಗೆ ತೆಗೆದುಕೊಳ್ತಾ ಇದ್ದಾರೆ. ಆದ್ದರಿಂದ ನೀವು ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ವತಿಯಿಂದ ನೋಡಬಹುದು, ಈ ಒಂದು ಸಂಸ್ಥೆ ಬೆಂಗಳೂರಲ್ಲಿ 560037 ಈ ಒಂದು ಸಂಸ್ಥೆ ಕಂಡುಬರುತ್ತಿದೆ. ಇಲ್ಲಿ ನೋಡಬಹುದು 2026-27ನೇ ಸಾಲಿಗೆ ಕೆಲವಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಒಳ್ಳೆ ಅನುಭವ ಇರುವಂಥ ಅಭ್ಯರ್ಥಿ, ಅದೇ ರೀತಿಯಾಗಿ ಒಳ್ಳೆ ಸ್ಕಿಲ್ ಇರುವಂಥ ಅಭ್ಯರ್ಥಿಗಳನ್ನು ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಮದರ್ ಟೀಚರ್, ಇಲ್ಲಿ ಫಿಮೇಲ್ಗೆ ಇವರು ಮೊದಲ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ನಂತರ ಇಲ್ಲಿ ಪ್ರೈಮರಿ ಮತ್ತು ಇಲ್ಲಿ ಮಿಡಲ್ ಸ್ಕೂಲ್ ಟೀಚರ್ಸ್ಗಳಿಗೂ ಅಲ್ಲಿ ಕೂಡ ಮಹಿಳಾ ಅಭ್ಯರ್ಥಿಗಳಿಗೆ ಇವರು ಮೊದಲ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಹುದ್ದೆಗಳು ನೋಡಬಹುದು, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಸೋಷಿಯಲ್ ಸೈನ್ಸ್ ಮತ್ತು ಕನ್ನಡ ಸಂಸ್ಕೃತಿ ಇವರು ಮಹಿಳೆಯರಿಗೆ ಮೊದಲ ಆದ್ಯತೆಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ.
ಅದೇ ರೀತಿಯಾಗಿ ನೋಡಬಹುದು ಆರ್ಟ್ ಮತ್ತು ಕ್ರಾಫ್ಟ್, ಮ್ಯೂಸಿಕ್ ಮತ್ತು ಡಾನ್ಸ್ ಇನ್ಸ್ಟ್ರಕ್ಟರ್ ಒಂದು ಹುದ್ದೆಗೆ ನೇಮಕಾತಿ. ಇಲ್ಲಿಯೂ ಕೂಡ ಫಿಮೇಲ್ ಮತ್ತು ಮೇಲ್ ಕ್ಯಾಂಡಿಡೇಟ್ಗಳು ಆದ್ಯತೆ ನೀಡ್ತಾ ಇದ್ದಾರೆ. ಲ್ಯಾಬ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿ. ಇಲ್ಲಿ ಕೂಡ ಮೇಲ್ ಮತ್ತು ಫಿಮೇಲ್ಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗಳಿಗೆ ನೇಮಕಾತಿ. ಇಲ್ಲಿ ಕೂಡ ಮೇಲ್ ಮತ್ತು ಫಿಮೇಲ್ ಇಬ್ಬರಿಗೂ ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ ಈ ಒಂದು ಸಂಸ್ಥೆ. ನಂತರ ಇಲ್ಲಿ ನೋಡಬಹುದು ಅಡ್ಮಿನ್ ಹುದ್ದೆಗೆ ನೇಮಕಾತಿ, ಅಕೌಂಟೆಂಟ್ ಹುದ್ದೆಗೆ ಇರುತ್ತದೆ. ಅಲ್ಲಿ ಕೂಡ ಫಿಮೇಲ್ ಮತ್ತು ಮೇಲ್ಗೆ ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವಿಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಈ ಸಂಸ್ಥೆಯ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ನೋಡಬಹುದು ಲಾಸ್ಟ್ ಡೇಟ್ ಕೂಡ ನೋಡಬಹುದು 5 ಮಾರ್ಚ್ 2026 ಒಳಗಾಗಿ ನೀವು ಈ ಮೇಲಿನ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತದೆ. ಆಸಕ್ತುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ನೋಡಬಹುದು ಪ್ರೀ ಪ್ರೈಮರಿ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳಿಗೆ ಪ್ರೀ ಪ್ರೈಮರಿ ಒಂದು ಸ್ಕೂಲ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು ಗುಡ್ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಹೊಂದಿರಬೇಕು. ಕ್ವಾಲಿಫಿಕೇಷನ್ ನೋಡಬಹುದು NTT ಮತ್ತು ಡಿಗ್ರಿ ಮತ್ತು ಒಂದು ಕ್ವಾಲಿಫಿಕೇಷನ್ ಹೊಂದಿರಬೇಕು. ಪ್ರಿಫರೆನ್ಸ್ ನೋಡಬಹುದು ಚೈಲ್ಡ್ ಫ್ರೆಂಡ್ಲಿ ಫಿಮೇಲ್ಗೆ ಇವರು ಮೊದಲ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಅಂದರೆ ಇವರು ಮಹಿಳಾ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಬೋಧನೆ ಮಾಡುವಂಥ ಅಭ್ಯರ್ಥಿಗಳ ನೇಮಕ ಮಾಡಿಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ಆ ಸಂಸ್ಥೆಯ ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕು. ನೋಡಬಹುದು ಸಂಸ್ಥೆ ಶ್ರೀ KK ಎಜುಕೇಷನ್ ಸೆಂಟರ್ ಈ ಒಂದು ಸಂಸ್ಥೆಯ ನೇಮಕಾತಿ ನೋಡಬಹುದು. ಇದು ನೋಡಬಹುದು ಇದು ಕೊಡಬಾಗೆರೆ ಮಾಗಡಿ ರೋಡ್ ಬೆಂಗಳೂರಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಆಸಕ್ತಿಯುಳ್ಳ ಮಹಿಳಾ ಅಭ್ಯರ್ಥಿಗಳು ಈ ಕೂಡಲೇ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಮತ್ತೊಂದು ಸಂಸ್ಥೆಯ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಫೆಡರಲ್ ಪಬ್ಲಿಕ್ ಸ್ಕೂಲ್ ಆಗಿದೆ. ಹೆಗಡೆ ನಗರ, ಯಲಹಂಕ, ಬೆಂಗಳೂರಲ್ಲಿ ಕಂಡುಬರುತ್ತೆ. ಇಲ್ಲಿ ಕೂಡ ಟೀಚಿಂಗ್ ಪೊಸಿಷನ್ಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲಾಗಿ ಗಾರ್ಡನಲ್ಲಿ KG ಟೀಚರ್ಸ್ಗಳಿಗೆ ನೇಮಕಾತಿ, ಪ್ರೈಮರಿ ಟೀಚರ್ಸ್ಗಳ ನೇಮಕಾತಿ, ಇಂಗ್ಲೀಷ್, ಹಿಂದಿ, ಕನ್ನಡ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡ್ಬೋದು ಹೈಸ್ಕೂಲ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ ಇಂಗ್ಲೀಷ್, ಹಿಸ್ಟ್ರಿ, ಜಿಯೋಗ್ರಫಿ, ಮ್ಯಾಥಮೆಟಿಕ್ಸ್ ಟೀಚರ್ಸ್ಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಸ್ಪೆಷಲಿಸ್ಟ್ ಮತ್ತು ನಾನ್ ಟೀಚಿಂಗ್ ಹುದ್ದೆಗಳು ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಲೈಬ್ರರಿಯನ್ ಆಗಿರ್ಬೋದು, AI ರೋಬೋಟಿಕ್ ಒಂದು ಹುದ್ದೆಗೆ ನೇಮಕಾತಿ, ಹಾಸ್ಟೆಲ್ ವಾರ್ಡನ್ಗೆ ನೇಮಕಾತಿ ಮಾಡ್ಕೊಳ್ತಾರೆ. ಅಷ್ಟೊಂದು ಮತ್ತು ಇಲ್ಲಿ ವಿಡಿಯೋಗ್ರಾಫರ್ ಇಲ್ಲಿ ಫುಲ್ ಟೈಮ್ ಒಂದು ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ರಿಸೆಪ್ಷನಿಸ್ಟ್ ಆಗಿರ್ಬೋದು, ಮ್ಯೂಸಿಕ್ ಟೀಚರ್, ಆರ್ಟ್ ಮತ್ತು ಕ್ರಾಫ್ಟ್ ಟೀಚರ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದರೆ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡ್ಬೋದು ಮಂಡೇ ಸಂಡೇ 10 ಗಂಟೆಯಿಂದ 2 ಗಂಟೆಯ ಒಳಗಾಗಿ ಎನಿ ಟೈಮ್ ಕೂಡ ಇವರು ನಿಮ್ಮನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ನೇಮಕಾತಿ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುವಂಥ ಅಭ್ಯರ್ಥಿಗಳನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಆ ಸಂಸ್ಥೆಯ ಒಂದು ಇಮೇಲ್ಗಿದೆ. ಇದಕ್ಕಾಗಿ ಕೂಡ ನೀವು ನಿಮ್ಮ ಒಂದು ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ರವಾನಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಗ್ಲೋಬಲ್ ಎಜುಕೇಷನ್ ವಿತ್ ಇಂಡಿಯನ್ ವ್ಯಾಲ್ಯೂವಿಂದ ಮತ್ತೊಂದು ನೇಮಕಾತಿ, SRN ಮೆಹ್ತಾ ಸ್ಕೂಲಿಂದ ಮತ್ತೊಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಕೆಲವಷ್ಟು ಅಡ್ಮಿನಿಸ್ಟ್ರೇಟಿವ್ ಮತ್ತು ಪ್ರೋಗ್ರಾಮ್ ರೂಲ್ಗಳ ಮುಖಾಂತರ ನೇಮಕಾತಿ, ಕೌನ್ಸಿಲರ್ ಹುದ್ದೆಗೆ ನೇಮಕಾತಿ, ಒಂದು ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನೋಡಬಹುದು ಫಿನಾನ್ಷಿಯಲ್ ಲಿಟರಿ ಮತ್ತು ಪ್ರೋಗ್ರಾಮ್ ಇಲ್ಲಿ ಕೂಡ ಒಂದು ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಕೋಆರ್ಡಿನೇಟರ್ ಹುದ್ದೆಗೆ ನೇಮಕಾತಿ, ಒಟ್ಟು 3 ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನೀವು ನೋಡಬಹುದು ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ ಇರ್ತಾ ಇದೆ. ನೋಡಬಹುದು ಹೆಡ್ ಆಫೀಸ್ ಕೋರ್ಟ್ ರೋಡ್, ಮೆಹ್ತಾ ಕಾಂಪೌಂಡ್, ಕಲಬುರಗಿಯಲ್ಲಿ ಒಂದು ಸಂಸ್ಥೆ ಕಂಡು ಬರ್ತಾ ಇದೆ. ಹೆಚ್ಚಿನ ಮಾಹಿತಿಯಾಗಿ ಕಾಂಟ್ಯಾಕ್ಟ್ ಮಾಡಿ, ಕರೆ ಮಾಡಿ ನೀವು ಮಾಹಿತಿಯನ್ನು ಪಡೆದುಕೊಂಡು ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಕೂಡ ಕೆಲವಷ್ಟು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಒಂದು ಇಂಡಸ್ಟ್ರಿಯಲ್ಲಿ ಕೂಡ ಈ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ನೋಡಬಹುದು. ವರ್ಕ್ ಮ್ಯಾನೇಜರ್ ಹುದ್ದೆಗೆ ನೇಮಕಾತಿ, BE ಮೆಕ್ಯಾನಿಕಲ್ ಮತ್ತು MBA ಅಲ್ಲಿ ಒಂದು ಹುದ್ದೆಗೆ ನೇಮಕಾತಿ, ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕ್ವಾಲಿಟಿ ಕಂಟ್ರೋಲ್ ಮ್ಯಾನೇಜರ್ ಹುದ್ದೆಗೆ ನೇಮಕಾತಿ, ಆಪರೇಟರ್ ಕೆಮಿಸ್ಟ್ ಹುದ್ದೆಗೆ ನೇಮಕಾತಿ, BS ಆಗಿರಬೇಕು ಒಂದು ಹುದ್ದೆಯನ್ನು, ಮತ್ತು ಇಲ್ಲಿ ಮೇಂಟೆನೆನ್ಸ್ ಇಂಜಿನಿಯರ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಮೇಲಿನ ಎಲ್ಲ ಹುದ್ದೆಗಳನ್ನು ಅರ್ಜಿ ಸಲ್ಲಿಸಬೇಕು. 4 ರಿಂದ 5 ವರ್ಷದ ಅನುಭವ ಇರಬೇಕು. ಅದೇ ರೀತಿಯಾಗಿ ನೀವು ಇಲ್ಲಿಯವರು PF ಸೌಲಭ್ಯ ಕೂಡ ನೀಡ್ತಾ ಇದ್ದಾರೆ. ಹ್ಯಾಂಡ್ಸಮ್ ಸ್ಯಾಲ್ರಿ ಕೂಡ ನೀಡ್ತಾ ಇದ್ದಾರೆ. ಈ ಒಂದು ಪ್ರತಿಜ್ಞಾಪನೆಗಳ 7 ದಿನಗಳ ಒಳಗಾಗಿ ನೀವು ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ, ಕರೆ ಮಾಡಿ. ಒಂದು ಹುಬ್ಬಳ್ಳಿಯಲ್ಲಿ ಕಂಡುಬರುವಂಥ ರಿಕ್ರೂಟ್ಮೆಂಟ್ ಆಗಿದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಕೂಡಲೇ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು.
ಸಾಯಿರಾಮ್ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ನೋಡಬಹುದು ಇಲ್ಲಿ ಕೆಲವೊಂದಿಷ್ಟು ಸ್ಕೂಲ್ಗಳಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬನಸವಾಡಿ, ಮಂದೂರು, TC ಪಾಳ್ಯ, ಆನೇಕಲ್ ಟೌನ್, ಚಂದಾಪುರ, ಅತ್ತಿಬೇಲಿ, HRS ಮತ್ತು ಕೊಡತಿ ಮತ್ತು ಗೇಟ್ ಮತ್ತು ಇಲ್ಲಿ ಕೊಲಿಗೋಲ್ಲಿ ಈ ಒಂದು ಸ್ಕೂಲ್ಗಳಲ್ಲಿ ಹಲವಾರು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೆಲವಷ್ಟು ಕಾಲೇಜ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಬಸವನವಾಡಿ, ಮಂದೂರು, TC ಪಾಳ್ಯ, ಆನೇಕಲ್ ಟೌನ್, ಚಂದಾಪುರ, ಅತ್ತಿಬೇಲಿಯಲ್ಲಿ ಕೂಡ ಇವರು ಒಂದು ಸಂಸ್ಥೆಯ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಇಲ್ಲಿ ನೋಡಬಹುದು ನೀವು ಈ ಒಂದು ಹುದ್ದೆಗಳಲ್ಲಿ ಒಟ್ಟು 2 ಡಿಗ್ರಿ ಕಾಲೇಜುಗಳಿಗೆ ಮತ್ತು 6 PU ಕಾಲೇಜು ಮತ್ತು 10 ಸ್ಕೂಲ್ಗಳಲ್ಲಿ ಇವರು ನೇಮಕಾತಿಯನ್ನು ಈ ಒಂದು ಸಂಸ್ಥೆಯು ಮಾಡ್ಕೊಳ್ತಾ ಇದೆ. ನೋಡ್ಬೋದು ಇಲ್ಲಿ ಹುದ್ದೆಗಳು ನೋಡ್ಬೋದು. ಪ್ರಿನ್ಸಿಪಾಲ್ ಹುದ್ದೆ, ವೈಸ್ ಪ್ರಿನ್ಸಿಪಾಲ್ ಹುದ್ದೆ, ಅಕಾಡೆಮಿಕ್ ಇಲ್ಲಿ ಕೋಆರ್ಡಿನೇಟರ್ ಹುದ್ದೆಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡ್ಬೋದು ಈ ಒಂದು ಹುದ್ದೆಗಳಿಗೆ ನೀವು ಪೋಸ್ಟ್ ಗ್ರ್ಯಾಜುಯೇಟ್ ಮತ್ತು 5 ವರ್ಷದ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಇವರು ಕೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಲೀಡರ್ಶಿಪ್ ಕೂಡ ಇವರು ನಿಮಗೆ ಕೇಳ್ತಾ ಇದ್ದಾರೆ ಈ ಒಂದು ಹುದ್ದೆಗೆ. ಅದೇ ರೀತಿಯಾಗಿ ಇಲ್ಲಿ ಯಾವುದೇ ರೀತಿಯ ರೆಕಮೆಂಡೇಷನ್ ಕೂಡ ಇವರು ಕೇಳ್ತಾ ಇಲ್ಲ. ನೋಡ್ಬೋದು ಈ ಒಂದು ಹುದ್ದೆಗೆ ನೀವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ಒಂದು ಫೋಟೋಗ್ರಫಿಯನ್ನು ಜೊತೆಗೆ ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ಗಾಗಲಿ ಅಥವಾ ಆ ಸಂಸ್ಥೆಯ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಶಿಕ್ಷಣ ಸಂಸ್ಕೃತಿ ನೇಮಕಾತಿ ಮಾಡ್ಕೊಳ್ತಾ ನೋಡಬಹುದು. ST ಟೆರೇಸಾ ಗ್ಲೋಬಲ್ ಅಕಾಡೆಮಿ ಚಾಮರಾಜಪೇಟೆಯಲ್ಲಿ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರು 18 ಇಲ್ಲಿ ವಾಂಟೆಡ್ ಟೀಚರ್ಸ್ಗಳನ್ನ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. 10th ಕ್ಲಾಸ್ಗಳಿಗೆ ಈ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಇಲ್ಲಿ 1ರಿಂದ 6ನೇ ತರಗತಿಯವರೆಗೆ ಬೋಧನೆ ಮಾಡೋ ಕೆಲವರು ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ನೋಡ್ಬೋದು. ಕನ್ನಡ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ಸ್ ಮತ್ತು ಫಿಮೇಲ್ ಹುದ್ದೆಗೆ ನೇಮಕಾತಿ. ಇಲ್ಲಿ ಟೀಚರ್ ಕೂಡ ಇವರು ಇಲ್ಲಿ ಮೇಲ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕ್ವಾಲಿಫಿಕೇಷನ್ ನೋಡ್ಬೋದು D.Ed, B.Ed ಆಗಿರಬೇಕು. ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ಒಂದು ಬಯೋಡೇಟಾವನ್ನು ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಆ ಒಂದು ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆದುಕೊಂಡು ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಕರ್ನಾಟಕದಲ್ಲಿ ಮತ್ತೊಂದು ಬೃಹತ್ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ ಕರ್ನಾಟಕ ಸರ್ಕಾರವು. ನೀವು ಗಮನಿಸಬಹುದು ಇಲ್ಲಿ ಹಲವಾರು ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ನೋಡಬಹುದು. ಹಿಂದುಳಿದ ಕಲ್ಯಾಣ ಇಲಾಖೆ ಮತ್ತು ಇಲ್ಲಿ ವಸತಿ ಸಂಘದ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿ ನೋಡಬಹುದು. ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಏಕಲವ್ಯ ಮಾದರಿ ಮತ್ತು ಇಂದಿರಾ ಗಾಂಧಿ ಮತ್ತು ಡಾಕ್ಟರ್ B.R. ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಒಟ್ಟು 875 ಹುದ್ದೆಗಳು ಕೂಡ ಇವರು ಖಾಲಿ ಇವೆ ಅಂತ ಇಲ್ಲಿ ನೇಮಕಾತಿ ಆದೇಶವನ್ನು ಇನ್ನು ಕೆಲವೇ ದಿನಗಳಲ್ಲಿ ಹೊರಡಿಸ್ತಾ ಇದ್ದಾರೆ. ನೀವು ಇಲ್ಲಿ ನೋಡಬಹುದು ಹುದ್ದೆ ನೋಡಬಹುದು. ಕನ್ನಡ ಟೀಚರ್ಸ್ ಹುದ್ದೆಗೆ ನೇಮಕಾತಿ 100 ಹುದ್ದೆ, ಇಂಗ್ಲೀಷ್ 100 ಹುದ್ದೆ. ಅದೇ ರೀತಿಯಾಗಿ ನೋಡ್ಬೋದು ಇಲ್ಲಿ ಹಿಂದಿ ಟೀಚರ್ 50 ಹುದ್ದೆ, ಮ್ಯಾಥಮೆಟಿಕ್ಸ್ ಟೀಚರ್ 100 ಹುದ್ದೆ, ಸೈನ್ಸ್ ಟೀಚರ್ 100 ಹುದ್ದೆ, ಸೈನ್ಸ್ ಟೀಚರ್ 150 ಹುದ್ದೆ ಮತ್ತು ಕಂಪ್ಯೂಟರ್ ಸೈನ್ಸ್ ಟೀಚರ್ ಹುದ್ದೆ 50 ಹುದ್ದೆ. ಇಲ್ಲಿ ಎಜುಕೇಷನ್ ಟೀಚರ್ಗೆ ಇಲ್ಲಿ 75 ಹುದ್ದೆ ಮತ್ತು ಇಲ್ಲಿ ಮ್ಯೂಸಿಕ್ ಟೀಚರ್ಸ್ಗಳಿಗೆ ಅದೇ ರೀತಿಯಾಗಿ ಡ್ರಾಯಿಂಗ್ ಟೀಚರ್, ನಂತರ FDIK ಮತ್ತು ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ನೇಮಕಾತಿ ಒಟ್ಟು 75 ಹುದ್ದೆ. ವಾರ್ಡನ್ ಹುದ್ದೆಗೆ ನೇಮಕಾತಿ 75 ಹುದ್ದೆ. ಟೋಟಲ್ ಇಲ್ಲಿ 875 ಒಂದು ಹುದ್ದೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿಯನ್ನು ಇನ್ನು ಕೆಲವೇ ದಿನಗಳಲ್ಲಿ ನೇಮಕಾತಿಯನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ.